ನಮಸ್ಕಾರ, ನಾನು ನಾಗವೇಣಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ. ನೋಡಿ, ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರಾಗಿ ಹಸಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 25-30 ತನಕ ಇಂಗ್ರೀಡಿಯೆಂಟ್ಸು ಆಗಿದೆ. ನೋಡಿ, ನಾನು ಹಸಿ ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ. ಡೈಲಿ ನೋಡಿ ಇದರಲ್ಲಿ 1 ಕಪ್ ತಗೊಂಡು ನಾನು ಗಂಜಿನ ಮಾಡ್ಕೊಳ್ತೀನಿ. ನೋಡಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಗಂಜಿನ ಮಾಡೋದು ಯಾವ ರೀತಿ ಅಂತ ಬನ್ನಿ ನೋಡೋಣ. ನೋಡಿ, ಪಾತ್ರೆ ಬಿಸಿಯಾಗಿದೆ. ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇದು ಬ್ಲ್ಯಾಕ್ ಸಾಲ್ಟು 1 ಸ್ಪೂನನ್ನು ಹಾಕ್ಕೊಳ್ಳೋಣ. ನೋಡಿ, 1 ಕಪ್ಪು ಹಸಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ವಿಸ್ಕರ್ ಸಹಾಯದಿಂದ ಇದು ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಎಲ್ಲೋ ಗಂಟಿಲ್ದಾಗೆ ನೀಟಾಗಿ ಕಲಿಸ್ಕೊಂಡು ಇದು ಫುಲ್ಲು ರೆಡಿ ಆಗುತ್ತೆ. ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸಿ ತಣ್ಣಗಾದ ನಂತರ ಬೆಳಗ್ಗೆನೇ 1 ಲೋಟ ಕುಡಿದ್ರೆ ಕಾಫಿ ಟೀ ಏನೂ ಬೇಡ. ಅಷ್ಟೇ ಆರೋಗ್ಯವಾಗಿ ಅಷ್ಟೇ ಚೆನ್ನಾಗಿರುತ್ತೆ. ಬಾಡಿಗೂ ತುಂಬ ಒಳ್ಳೆಯದು. ಯಾಕಂದರೆ ನಾವೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಂಡಿರೋವಂಥದ್ದು. ಇದು ನಮ್ಮ ಮನೇಲಿ ಅಜ್ಜಿ ಇರೋದ್ರಿಂದ ನಾನು ಡೈಲಿ ಮಕ್ಕಳಿಗೆ, ಅಜ್ಜಿ ಎಲ್ಲರಿಗೂ, ದೊಡ್ಡವ್ರಿಗೆ ಎಲ್ಲರಿಗೂ ಮಾಡಿಕೊಡ್ತೀನಿ. ತುಂಬಾ ಇದರಲ್ಲಿ ಬೆನಿಫಿಟ್ಸ್ ಇದೆ. ರೆಡಿ ಮಾಡ್ಕೊಳ್ಳೋಣ ಇದನ್ನು. ಇದು ಗಂಟಾಗ್ಬಿಡುತ್ತೆ, ಅದಕ್ಕೆ ಇದನ್ನು ಈಗ ತಿರುಗಿಸ್ತಾ ಇರಬೇಕು. ನೋಡಿ, ಗಟ್ಟಿಯಾಗಿ ಆಗಿದೆ. ನೋಡಿ, ಗಂಜಿ ರೆಡಿ ಇದೆ. 1 ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.